ಓಕೆ, ತಮಿಳುನಾಡಿಗೆ 6,000 ಕ್ಯೂಸೆಕ್ ನೀರನ್ನ ಬಿಡುವಂತಹ ವಿಚಾರ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಗೂ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಈ ನಿರ್ವಹಣಾ ಮಂಡಳಿ ರಚನೆ ಆದರೆ ಎರಡೂ ರಾಜ್ಯಗಳಿಗೂ ಡ್ಯಾಂಗಳ ಮೇಲಿನ ನಿಯಂತ್ರಣ ಕೈತಪ್ಪಿ ಹೋಗುತ್ತೆ. ಕಾವೇರಿ ನಿರ್ವಹಣಾ ಮಂಡಳಿಯಂತೆ ನಮ್ಮಲ್ಲಿ ತುಂಗಭದ್ರಾ ನೀರು ಕೂಡ ನಿರ್ವಹಣಾ ಮಂಡಳಿಯ ಅಸ್ತಿತ್ವದಲ್ಲಿದೆ. ಆದರೆ ತುಂಗಭದ್ರಾ ನೀರು ಹಂಚಿಕೆಯಲ್ಲಿ ಯಾವತ್ತೂ ಕೂಡ ಕರ್ನಾಟಕ ಹಾಗೂ ಆಂಧ್ರ ಕಿತ್ತಾಡ್ಕೊಂಡಿಲ್ಲ. ಆದರೆ ತಮಿಳುನಾಡು ಆಂಧ್ರದಂತೆ ಸುಮ್ಮನಿರಲ್ಲ. ಕೇಂದ್ರ ಸರ್ಕಾರದ ಜೊತೆ ಒಳ್ಳೆ ನಂಟು ಇರೋದ್ರಿಂದ ಪದೇ ಪದೇ ಕಿರಿಕ್ ಮಾಡ್ತಾನೆ ಇರುತ್ತೆ. ಒಂದು ವೇಳೆ ನಿರ್ವಹಣಾ ಮಂಡಳಿ ಅಸ್ತಿತ್ವಕ್ಕೆ ಬಂದ್ರೆ ಏನೆಲ್ಲ ಆಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಇದರಿಂದ ಏನ್ ಕಷ್ಟ ನಷ್ಟ ಆಗುತ್ತೆ ಅನ್ನೋ ಬಗ್ಗೆ ತುಂಗಭದ್ರಾ ನೀರು ನಿರ್ವಹಣಾ ಮಂಡಳಿಯ ನಿವೃತ್ತ ಹಿರಿಯ ಎಂಜಿನಿಯರ್ ಉದಿಹಾಳ್ ಬೆಳಗ್ಗೆ ಪಬ್ಲಿಕ್ ಟಿವಿಯ ನ್ಯೂಸ್ ಕೆಫೆಯಲ್ಲಿ ಮುಖ್ಯಸ್ಥರಾದ HR ರಂಗನಾಥ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಕಾವೇರಿ ನಿರ್ವಹಣಾ ಮಂಡಳಿ ತುಂಗಭದ್ರೆ ನಿರ್ವಹಣಾ ಮಂಡಳಿಗೂ ಮೇಲ್ನೋಟಕ್ಕೆ ಒಂದೇ ಥರ ನಿರ್ವಹಣಾ ಮಂಡಳಿ ಅಂತೆ ಕಾಣಿಸೋದರೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಏನೇ ಆಗಲಿ, ಈ ಕುರಿತು ಒಂದಿಷ್ಟು ಮಾಹಿತಿಯನ್ನು ತುಂಗಭದ್ರಾ ವಿಚಾರದಲ್ಲಿ ಪಡೆದುಕೊಳ್ಳೋಣ. ಆ ಮಂಡಳಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಶ್ರೀ VP ಉದಿಹಾಳ್, ರಿಟೈರ್ಡ್ ಮುಖ್ಯ ಎಂಜಿನಿಯರ್, ತುಂಗಭದ್ರಾ ಬೋರ್ಡ್. ನಮಸ್ಕಾರ ಸಾಹೇಬ್ರೆ. ತುಂಗಭದ್ರಾ ನೀರು ನಿರ್ವಹಣಾ ಮಂಡಳಿ ವಾಟರ್ ಬೋರ್ಡನ್ನು ಯಾಕೆ ರಚನೆ ಮಾಡಿದರು? ಇದು ತುಂಗಭದ್ರಾ ನಿರ್ಮಾಣ ಆಗ್ಬೇಕಾದ್ರೆ ಕನ್ಸರ್ನ್ಡ್ ಸ್ಟೇಟ್ಸ್ ಪ್ಲಾನಿಂಗ್ ನಿಂದ ಡಿಸೈನ್ ಮತ್ತು ಎಕ್ಸಿಕ್ಯೂಷನ್ ನಲ್ಲಿ ಕೂಡ ಎರಡು ಏನು ಫಲಾನುಭವಿಗಳಿದ್ದಾರ ಆ ಎಲ್ಲಾ ಸ್ಟೇಟ್ ಗಳು ಇನ್ವಾಲ್ವ್ ಆಗಿ ಕಟ್ಟಿದ್ರು ಪ್ರಾಜೆಕ್ಟ್ ಅನ್ನು. ಮತ್ತು ಎರಡೂ ರಾಜ್ಯದ ಅಚ್ಚುಕಟ್ಟು ಎಷ್ಟು, ಇಲ್ಲಿ ನೀರಿನ ಪ್ರಮಾಣ ಎಷ್ಟು, ಇವೆಲ್ಲವನ್ನು ನೋಡಿಕೊಂಡು ಈವನ್ ನಿರ್ವಹಣೆಯಲ್ಲಿ ಪ್ರತಿ ವರ್ಷ ತುಂಗಭದ್ರಾ ಬೋರ್ಡ್ ನಿಂದ ಅಂದ್ರೆ ಎರಡೂ ಸ್ಟೇಟ್ಗಳು ನಿರ್ವಹಣಾ ಖರ್ಚನ್ನು ಕೂಡ ಶೇರ್ ಮಾಡ್ತದೆ. ಅವರವರ ಶೇರ್ ಪ್ರಕಾರ ಆ ಕಾಸ್ಟ್ ಕೂಡ ಶೇರ್ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಮತ್ತು ಕಾವೇರಿ ಇದಕ್ಕೆ ಸಂಬಂಧವಿಲ್ಲ. ಇದು ಕಾನ್ಸ್ಟಿಟ್ಯೂಷನ್ ಬಾಡಿ, ಇದು ರಿಆರ್ಗನೈಸೇಷನ್ ಟೈಮಲ್ಲೇ ಆಗಿದೆ. ಅದಕ್ಕೆ ಇದರಲ್ಲಿ ಏನಾಗಿದೆ, ಅದು ತಾವು ಹೇಳ್ದಂಗೆ 1924ರಲ್ಲಿ ಆಗ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ಏನೋ ಒಂದು ಅವ್ರಿಗೆ ಅನುಕೂಲ ಆಗಂಗೆ ಮಾಡಿದ್ದನ್ನ ಇವತ್ತಿಗೂ ಕಂಟಿನ್ಯೂ ಮಾಡ್ತಿರೋದು ದುರದೃಷ್ಟ ಅನಿಸ್ತಾ ಇದೆ.